ಒಂದು ಹಳ್ಳಿ, ಒಂದು ದೇವಾಲಯ, ಸುಳ್ಳಿಗೆ ಶಿಕ್ಷೆ ಕೊಡೋ ದೇವರು. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿ ಹೆಸರು ಹಳೆಗುಡ್ಡ ಅಂತ. ಆ ಹಳ್ಳಿಯಲ್ಲಿ ಒಂದು ಪುರಾತನ ದೇವಾಲಯ ಇತ್ತು. ಜನರು ಹೇಳ್ತಿದ್ರು ಆ ದೇವರು ಸುಳ್ಳು ಸಹಿಸೋದಿಲ್ಲ ಅಂತ. ಯಾರಾದರೂ ತಪ್ಪು ಮಾಡಿ ದೇವ್ರ ಮುಂದೆ ಪ್ರಮಾಣ ಮಾಡಿದರೆ 7 ದಿನಗಳಲ್ಲಿ ತೀರ್ಪು ಕೊಡ್ತಾನೆ ಅಂತ ಮಾತಾಡ್ಕೊಳ್ತಿದ್ರು. ಆ ಹಳ್ಳಿಲಿ ಒಬ್ಬ ಪ್ರಭಾವ ವ್ಯಕ್ತಿ ಇದ್ದ, ಶೇಖರ ಅಂತ. ಹಣ, ಜಮೀನು, ಪ್ರಭಾವ ಎಲ್ಲವೂ ಅವನ ಬಳಿ ಇತ್ತು. ಅವನು ಹೇಳಿದ್ದೇ ಕಾನೂನು ಎನ್ನುವ ಹಾಗೆ ಅವನ ವರ್ತನೆ ಇತ್ತು. ಒಂದಿನ ಒಬ್ಬ ಬಡ ರೈತ ಹನುಮಂತ ಹಳ್ಳಿ ಮಧ್ಯದಲ್ಲಿ ಅಳ್ತಾ ನಿಂತಿದ್ದ. ಜನರೆಲ್ಲ ಹತ್ರ ಬಂದು ಕೇಳಿದ್ರು, ಏನಾಯ್ತು ಅಂತ. ಹನುಮಂತ ಅಳ್ತಾ ಹೇಳ್ದ, ನನ್ನ ಜಮೀನು ಕಬಳಿಸಿದ್ದಾರೆ, ನನಗೆ ನ್ಯಾಯ ಬೇಕು, ನನಗೆ ಜಮೀನು ಬೇಕು, ನನಗೆ ನ್ಯಾಯ ಬೇಕು ಅಂತ ಒಂದೇ ಸಮ ಅಳ್ತಿದ್ದ. ಎಲ್ಲ ಜನರಿಗೂ ಗೊತ್ತು ಅದು ಶೇಖರನ ಕೆಲಸ ಅಂತ. ಇಂತಹ ಕೆಲಸಗಳಿಗೆ ಹೆಸರುವಾಸಿಯಾಗಿದ್ದ ಶೇಖರ. ಆದರೆ ಏನು ಮಾಡೋದು, ಯಾರಿಗೂ ಅವನ ಹೆಸರು ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ. ಆಗ ಹನುಮಂತ ಧೈರ್ಯ ತಗೊಂಡು ಹೇಳ್ದ, ಶೇಖರ, ನೀನು ತಪ್ಪು ಮಾಡಿಲ್ಲ ಅಂದರೆ ದೇವ್ರ ಮುಂದೆ ಪ್ರಮಾಣ ಮಾಡು, ಇದನ್ನು ಮಾಡೋಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಕೂಗ್ದ. ಜನ ಬೆಚ್ಚಿಬಿದ್ರು. ಬಾಬಾ, ಶೇಖರನ ಬಗ್ಗೆ ಹೇಳ್ತಿದ್ದಾನಲ್ಲ ಅಂತ. ಶೇಖರ ಸ್ವಲ್ಪ ನಕ್ಕ. ನಾನು ಯಾಕೆ ಭಯಪಡಲಿ, ನಾನು ತಗೊಂಡಿದ್ರೆ ತಾನೇ ಅಂದ. ಸರಿ, ಎಲ್ಲರೂ ದೇವಾಲಯಕ್ಕೆ ಹೋದರು. ದೀಪಗಳು ಬೆಳಗ್ತಾ ಇತ್ತು, ಮಂತ್ರಗಳ ಧ್ವನಿ ಕೇಳ್ತಾ ಇತ್ತು, ಪೂಜೆ ನಡೀತಾ ಇತ್ತು. ಅವನು ದೇವ್ರ ಮುಂದೆ ನಿಂತು ಹೇಳ್ದ, ನಾನು ತಪ್ಪು ಮಾಡಿಲ್ಲ, ದೇವರೇ ಸಾಕ್ಷಿ ಅಂದ್ಬಿಟ್ಟ. ಇಡೀ ಹಳ್ಳಿ ಮೌನ ಆಯಿತು. ಒಂದ್ಸಾರಿ ಎಲ್ಲರೂ ಒಬ್ರು ಮುಖ ಒಬ್ರು ನೋಡ್ತಿದ್ರು. ಹೀಗೆ 1 ದಿನ ಕಳೀತು, 2ನೇ ದಿನ ಕಳೀತು, 5ನೇ ದಿನಾನೂ ಕಳೀತು. ಏನೂ ಆಗಲಿಲ್ಲ. ಜನರು ಗುಸುಗುಸು ಮಾತನಾಡೋಕ್ಕೆ ಶುರು ಮಾಡಿದ್ರು. ಬಹುಶಃ ಅವನು ಸತ್ಯ ಹೇಳಿರಬೇಕು, ಅವನು ಇವನ ಜಮೀನನ್ನು ಲಪ್ಟಾಯಿಸಿರ್ಲಿಕ್ಕಿಲ್ಲ, ಬಹುಶಃ ಅವನು ಸತ್ಯ ಹೇಳಿರಬೇಕು ಅಂತ ಮಾತಾಡ್ಕೊಳ್ತಿದ್ರು. 7ನೇ ದಿನ ಬಂತು, ಹಬ್ಬದ ದಿನ ಆಗಿತ್ತು. ದೇವಾಲಯದಲ್ಲಿ ಜಾತ್ರೆ ನಡೀತಾ ಇತ್ತು. ಶೇಖರ ತನ್ನ ದೊಡ್ಡಸ್ಗೆ ತೋರ್ಸೋಕ್ಕೆ ದೊಡ್ಡ ಪೂಜೆ ಇಟ್ಟಿದ್ದ. ಅವನು ದೇವ್ರ ಮುಂದೆ ಮತ್ತೆ ನಿಂತ. ನೋಡಿ, ದೇವರು ನನಗೇನೂ ಮಾಡಲಿಲ್ಲ ಅಂತ ಜನರಿಗೆ ಹೇಳ್ದ. ಗರ್ವದಿಂದ ಜನರಿಗೆ ಹೇಳಿ ಅವನು ಹಿಂದಕ್ಕೆ ತಿರುಗ್ತಿದ್ದ ಹಾಗೆ ಅವನ ಕಾಲು ಜಾರಿ ಬಿದ್ದ. ಕೆಳಗೆ ಬೀಳುವಾಗ ಅಲ್ಲೇ ಇದ್ದ ದೊಡ್ಡ ಕಬ್ಬಿಣದ ಪೆಟ್ಟಿಗೆಗೆ ಸರಿಯಾಗಿ ಅವನ ತಲೆ ತಾಗ್ತು. ಬಿದ್ದ ಹೊಡೆತಕ್ಕೆ ತಲೆಗೆ ಬಲವಾದ ಪೆಟ್ಟು ಬಿತ್ತು. ಜನರು ಓಡ್ ಬಂದರು, ಕಬ್ಬಿಣದ ಪೆಟ್ಟಿಗೆ ಸರಿಸಿದ್ರು. ಅದರಲ್ಲೂ ಕೆಲವು ಕಾಗದ ಪತ್ರಗಳು ಹಾಗೆ ಇಣುಕ್ತಾ ಇದ್ದು. ಅದರಲ್ಲಿ ಹನುಮಂತನ ಜಮೀನಿನ ನಿಜವಾದ ದಾಖಲೆಗಳು ಇದ್ದು ಮತ್ತು ಅವನು ಅದನ್ನು ಮರೆ ಮಾಡಿದ್ದ. ಹಾಗೆ ಊರ ಜನರಿಂದ ಕಸಿದುಕೊಂಡಿರ್ತಕ್ಕಂತಹ ಎಲ್ಲ ವಿಚಾರಗಳು ಅಲ್ಲಿತ್ತು. ಸತ್ಯದ ಸಾಕ್ಷಿಗಳು ಹಲವಾರಿದ್ದು. ಶೇಖರ ಮೇಲಕ್ಕೆ ಕೇಳಕ್ಕೆ ಪ್ರಯತ್ನ ಮಾಡ್ದ, ಆದರೆ ಅವನ ತಲೆಗೆ ಭಾರಿ ಹೊಡೆತ ಬಿದ್ದಿತ್ತಲ್ಲ, ಕಿರ್ಚಾಡ್ತಿದ್ದ ನೋವಿಂದ. ಹನುಮಂತ ಮೌನವಾಗಿ ನೋಡ್ತಿದ್ದ. ತನ್ನ ತಪ್ಪುಗಳನ್ನು ಮರೆ ಮಾಡಲು ಇಟ್ಟ ಪೆಟ್ಟಿಗೆ ಇದು. ಇಂದು ಅದೇ ಪೆಟ್ಟಿಗೆ ಅವನ ಸತ್ಯವನ್ನು ಹೊರ ತೆಗಿತು ಅಂತ ಜನರು ಒಂದೇ ಸಮ ಮಾತಾಡಲಿಕ್ಕೆ ಶುರು ಮಾಡಿದರು. ಹಾಗೆ ಜನ ಹೇಳಿದರು, ದೇವರು ತಡ ಮಾಡಬಹುದು, ಆದರೆ ತಪ್ಪಿಸೋದಿಲ್ಲ. ತಪ್ಪನ್ನು ಮಣ್ಣಿನೊಳಗೆ ಮುಚ್ಚಿ ಇಟ್ಟಿದ್ರೂ ಸಹ ಅದು ಒಂದಲ್ಲ ಒಂದಿನ ಮೇಲಕ್ಕೆ ಬಂದೇ ಬರುತ್ತೆ. ತಪ್ಪು ನಮ್ಮ ಬೆನ್ನನ್ನು ಬಿಡೋದೇ ಇಲ್ಲ. ಸ್ನೇಹಿತರೆ, ಈ ಸ್ಟೋರಿ ಇಷ್ಟ ಆದರೆ ಕತೆಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಉತ್ತಮವಾದ ಕತೆಗಳು ನಿಮಗೆ ಮೊದಲೇ ಬಂದು ತಲುಪುತ್ತೆ. ನಮಸ್ಕಾರ.